ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರುವ ಸಿನಿಮಾದ ಹೆಸರು ದ ಗರ್ಲ್ ಇನ್ ದ ಬೇಸ್ಮೆಂಟ್. ಈ ಸಿನಿಮಾದ ಕತೆ ಸಾರಾ ಎಂಬ ಮೈನರ್ ಹುಡುಗಿಯ ಭಯಾನಕ ದುರಂತದ ಕತೆ. ಅವಳ ಸ್ವಂತ ತಂದೆನೇ ಅವಳಿಗೆ 20 ವರ್ಷಗಳ ಕಾಲ ಮನೆಯಲ್ಲಿ ಸೀಕ್ರೆಟ್ ಬೇಸ್ಮೆಂಟ್ ನಲ್ಲಿ ಬಂದಿ ಮಾಡಿ ಇಟ್ಟು ಅವಳಿಗೆ 4 ರಿಂದ 6 ಸಾರಿ ಪ್ರೆಗ್ನೆಂಟ್ ಮಾಡ್ತಾನೆ. ಇದರಿಂದಾಗಿ ಅವಳಿಗೆ 4 ಮಕ್ಕಳು ಆಗುತ್ತೆ ಮತ್ತು ಈ ಸಿನಿಮಾದ ಕತೆ ಸತ್ಯ ಘಟನೆಯಿಂದ ಆಧಾರಿತವಾಗಿದೆ. ಇಂತಹ ಅಮಾನವೀಯ ಘಟನೆ ಹೇಗೆಲ್ಲ ಆಗುತ್ತೆ, ಕಡೆಗೆ ಆ ಹುಡುಗಿಗೆ ಆ ರಾಕ್ಷಸನಿಂದ ಹೇಗೆ ಮುಕ್ತಿ ಸಿಗುತ್ತೆ, ಬನ್ನಿ ನೋಡೋಣ. ಬನ್ನಿ ಸ್ಟೋರಿ ಮುಂದುವರಿಸೋಣ. ಆರಂಭದಲ್ಲಿ ನಾವು ಒಂದು ಫ್ಯಾಮಿಲಿ ನೋಡ್ತೀವಿ. ಅವರು ಡಿನ್ನರ್ ಮಾಡುವಾಗ ಸಾರಾ ಎಂಬ ಹುಡುಗಿ ತಾನು ನೈಟ್ ಪಾರ್ಟಿಗೆ ಹೋಗಬೇಕು ಅಂತ ಹೇಳ್ತಾಳೆ. ಆದರೆ ಅವಳ ತಂದೆ ಡಾಮ್ ಸ್ಟ್ರಿಕ್ಟ್ ಆಗಿ ಬೇಡ ಅಂತಾನೆ. ಆದರೆ ಸಾರಾ ಮಾತುಗಳದೆ ತನ್ನ ರೂಮಿನ ಕಿಟಕಿ ಮೂಲಕ ಆಚೆ ಬಂದು ತನ್ನ ಬಾಯ್ ಫ್ರೆಂಡ್ ಕ್ರಿಸ್ ಜೊತೆಗೆ ಪಾರ್ಟಿಗೆ ಹೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳ ತಾಯಿ ರೂಮ್ ಹತ್ರ ಬಂದು ಪಾರ್ಟಿ ಕಳಿಸಲ್ಲ, ಪಾಪ ಬೇಜಾರಾಗಿರ್ಬೇಕಂತ ಸಾರಾ ಅಂತ ಬಾಗಿಲು ತಡ್ತಾರೆ. ಆದರೆ ಯಾವುದೇ ರೆಸ್ಪಾನ್ಸ್ ಬರಲ್ಲ. ಆಗ ತಂದೆ ಬಂದು ಡೋರ್ ಓಪನ್ ಮಾಡಿ ನೋಡಿದ್ರೆ ಅವಳು ವಿಂಡೋ ಮೂಲಕ ಓಡ್ ಹೋಗಿರ್ತಾಳೆ. ಸಾರಾ ಪಾರ್ಟಿಯಲ್ಲಿ ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಎಂಜಾಯ್ ಮಾಡ್ತಾ ಫುಲ್ ನೈಟ್ ಅವನ ಜೊತೆ ಕಳಿತಾಳೆ. ಬೆಳಗ್ಗೆ ಆಗುತ್ತೆ, ಅವಳು ಬರ್ತಾಳೆ. ಇವಳು ಮತ್ತೆ ವಿಂಡೋ ಮೂಲಕ ಹೋಗ್ತಾ ಇರ್ತಾಳೆ. ಆಗ ಅವಳ ತಂದೆ, ನೀನು ಯಾಕೆ ಮೇನ್ ಡೋರಿಂದ ಹೋಗಬಾರ್ದು ಅಂತ ಸೆಟ್ ಮಾಡ್ತಾರೆ. ಅದಕ್ಕೆ ಸಾರಾ ಹೇಳ್ತಾಳೆ, ನೀನು ನನ್ನ ಮ್ಯಾಟ್ರಿಗೆ ಬರಬೇಡ ಸರಿ ಅಂತ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕೊಂತಾಳೆ. ನಂತರ ಅವಳ ಅಕ್ಕ ಮತ್ತು ತಾಯಿ ಅವಳ ರೂಮಿಗೆ ಬಂದು, ನೀನು ಯಾಕೆ ಎದುರು ಮಾತಾಡ್ತೀಯ, ಅವನೊಬ್ಬ ಸೈಕೋ ಅಂತ ಹೇಳ್ತಾರೆ. ಆಗ ಸಾರಾ, ಇಲ್ಲ ಮ್ಯಾಮ್, ನಾನು ಫ್ರೀ ಆಗಿರಬೇಕು, ನಾನು ಹಕ್ಕಿ ಥರ ಪ್ರಪಂಚವನ್ನು ಸುತ್ತಾಡಬೇಕು, ನನಗೆ 18 ವರ್ಷ ತುಂಬಿದ ಮೇಲೆ ನಾನು ಸಿಡ್ನಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ತಾಯಿ, ಹೋಗು ಮಗಳೇ, ನಿನ್ನ ಲೈಫನ್ನು ಎಂಜಾಯ್ ಮಾಡು, ಜೀವಿಸು ಅಂತ ಹೇಳ್ತಾರೆ. ಆದರೆ ಇವರೆಲ್ಲ ಮಾತಾಡೋದನ್ನು ಡಾಮ್ ಆಚೆ ಕಡೆಯಿಂದ ಕಳ್ಕೊಂಡ್ಬಿಡ್ತಾನೆ ಮತ್ತು ಸಾರಾಗೆ ಎನಿ ಕಾಸ್ಟ್ ಬಿಡಬಾರ್ದು ಅಂತ ಬೇಸ್ಮೆಂಟಲ್ಲಿ ಬಂದು ಪ್ಲಾನ್ ಮಾಡ್ತಾನೆ. ಹೀಗೆ ಟೈಮ್ ಪಾಸ್ ಆಗಿ 3 ತಿಂಗಳು ಕಳೆಯುತ್ತೆ. ಅವಳು ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಆಗ ಅವಳ ತಾಯಿ, ನಾನು ಸ್ಟೋರ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಇವಳು ಖುಷಿಯಿಂದ ಮಾತಾಡುವಾಗ ಡಾಮ್ ಬಂದು, ಹೇ ಹ್ಯಾಂಗ್ ಅಪ್ ದ ಫೋನ್, ಐ ನೀಡ್ ಯುವರ್ ಹೆಲ್ಪ್ ಅಂತಾನೆ. ಇವಳು ಏನಂತ ಹೋದಾಗ ಒಂದು ದೊಡ್ಡದಾದ ಪ್ಲಾಸ್ಟಿಕ್ ಕಂಟೈನರನ್ನು ತೋರಿಸಿ, ಹಿಡ್ಕೋ ಸ್ವಲ್ಪ, ನಾವು ಬೇಸ್ಮೆಂಟ್ ಕೆಳಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಇವರು ಬೇಸ್ಮೆಂಟ್ಗೆ ಬಂದಾಗ ಡಾಮ್ ಒಂದು ಸೀಕ್ರೆಟ್ ಡೋರ್ ಎಳಿತಾನೆ. ಇವಳು ಕಂಟೈನರ್ ಹಿಡ್ಕೊಂಡು ಫಾಲೋ ಮಾಡ್ತಾಳೆ. ಆಗ ಸಾರಾ ಸ್ವಲ್ಪ ಗಾಬರಿಯಾಗಿ, ಏನಿದು ಪ್ಲೇಸ್ ಈ ಥರ ಇದೆ ಅಂತ ಹೇಳ್ತಾಳೆ. ಆ ಮಾತಿಗೆ ಅವನು ಹೇಳ್ತಾನೆ, ನಮ್ಮ ಮನೆ ಹಳೆ ಓನರ್ ಬಾಂಬ್ ಶೆಲ್ಟರ್ ನಿರ್ಮಾಣ ಮಾಡಿದ್ದ, ಅದನ್ನು ನಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದೆ ಅಂತಾನೆ. ನಂತರ ಅವಳು ಸ್ವಲ್ಪ ನೋಡ್ತಾ ಏನಿದು ಇಲ್ಲಿ ಗಾಳಿ ಇಲ್ಲ ಬೆಳಗಿಲ್ಲ ಅಂತ ನೋಡುವಾಗ ಅವಳು, ಡ್ಯಾಡ್ ಏನು ಮಾಡ್ತಾ ಇದ್ದಾರಾ ಅಂತ ಹೇಳುವಷ್ಟರಲ್ಲಿ ಡೋರ್ ಲಾಕ್ ಮಾಡ್ಕೊಂಡ್ಬರ್ತಾನೆ. ಸಾರಾ ಮಾಮ್ ಹೆಲ್ಪ್ ಮೀ ಅಂತ ಎಷ್ಟೇ ಕೂಗಾಡಿ ಕಿರಿಚಾಡಿದ್ರು ಕೂಡ ಅವಳ ಸೌಂಡ್ ಆಚೆ ಬರಲ್ಲ. ಸಾರಾ ತಾಯಿ ರಾತ್ರಿ ಇಡೀ ಕಾದು ನಾನು ಪೊಲೀಸ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ ಡಾಮ್, ನಾವು ಇಷ್ಟು ಬೇಗ ಕಾಲ್ ಮಾಡೋದು ಸರಿ ಅಲ್ಲ ಅಂತ ತಡಿತಾನೆ. ಸೊ ಬೇಸ್ಮೆಂಟಲ್ಲಿ ಹಾಗೆ 2 ದಿನ ಕಳೆಯುತ್ತೆ. ಸಾರಾ ಏನೂ ದಿಕ್ಕು ತೋಚಲ್ಲ. 4ನೇ ದಿನ ಡಾಮ್ ಅವಳಿಗೆ ನೋಡಲು ಬರ್ತಾನೆ. ಆಗ ಸಾರಾ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡ್ತಾಳೆ. ಆದರೆ ಡಾಮ್ ಅವಳನ್ನು ಹಿಡಿದು ಅವಳಿಗೆ ಹಿಗ್ಗಾಮುಗ್ಗ ಬಡಿದು ಅವಳ ಜೊತೆಗೆ ಬಲವಂತ ಮಾಡ್ತಾನೆ. ಅವಳು ನೋವಿನಿಂದ ತುಂಬ ಕಷ್ಟಪಟ್ಟು ಎದ್ದು ಅಲ್ಲೇ ಮೂಲೆಯಲ್ಲಿ ಕೂತು ಅಸಹಾಯಕಳಾಗಿ ಬೀಳ್ತಾಳೆ. ಸಾರಾ ತಾಯಿ ಡಾಮ್ ಮಾತಿಗೆ ಅಪೋಸ್ ಮಾಡಿ ಪೊಲೀಸ್ ಕರೀತಾಳೆ. ಆಗ ಆಫೀಸರ್ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನನ್ನ ಮಗಳು ನನಗೆ ಹೇಳ್ದೆ ಹಾಗೆ ಮನೆ ಬಿಟ್ಟು ಹೋಗಲ್ಲ ಅಂತ ಕಣ್ಣೀರು ಹಾಕ್ತಾಳೆ. ಆಗ ಡಾಮ್ ಬಂದು, ಶಿ ಬ್ರೋಕ್ ಅವರ್ ಪ್ರಾಮಿಸಸ್, ಅವಳು ಮೊದಲು ಕೂಡ ಓಡೋಗಿದ್ಲು, ಅವಳು ಅಮೆರಿಕದ 50 ಸ್ಟೇಟ್ ಸುತ್ತಾಡಬೇಕಂತ ಪ್ಲಾನ್ ಮಾಡಿದ್ಲು, ಯಾಕೆ ನಿನಗೆ ಗೊತ್ತಿಲ್ವಾ ಅಂತ ಆಫೀಸರ್ ಮುಂದೆ ಕೇಳ್ತಾನೆ. ಮತ್ತು ಪೊಲೀಸ್ ಆಫೀಸರ್ಗೆ, ನನಗೆ ಸಾರಾ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕರೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಕಳಿಸ್ತಾನೆ. ಮರುದಿನ ಸಾರಾ ಬಾಯ್ ಫ್ರೆಂಡ್ ಕ್ರಿಸ್ ಮನೆ ಹತ್ರ ಬರ್ತಾನೆ. ಆಗ ಡಾಮ್ ಎದುರು ಸಿಗ್ತಾನೆ. ಕ್ರಿಸ್ ಸಾರಾ ಬಗ್ಗೆ ಕೇಳಿದಾಗ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಸ್ಟೀವ್ ಜೊತೆಗೆ ಅಂತ ಹೇಳ್ತಾನೆ. ಅವನು ಮತ್ತೆ ಸ್ಟೀವ್ ಯಾರು ಅಂತ ಕೇಳ್ತಾನೆ. ಅದಕ್ಕೆ ಡಾಮ್, ಯಾಕೆ ಸಾರಾ ನಿನಗೆ ಸ್ಟೀವ್ ಬಗ್ಗೆ ಹೇಳಿಲ್ವಾ ಅಂತ ಕೇಳ್ತಾನೆ. ಅವನು ಸುಮ್ಮನೆ ಬೇಜಾರಾಗಿ ಹೋಗ್ತಾನೆ. ನಂತರ ಅದೇ ರಾತ್ರಿ ಡಾಮ್ ಬೇಸ್ಮೆಂಟ್ಗೆ ಕೇಕ್ ತಗೊಂಡ್ಬರ್ತಾನೆ. ಸಾರಾ, ನಿಂದು ಇವತ್ತು ಬರ್ಡೇ, ನಿನಗೆ ಈಗ 18 ವರ್ಷ ತುಂಬಿದೆ, ಬಂದು ಕೇಕ್ ಕಟ್ ಮಾಡಿ ಒಂದು ವಿಶ್ ಮಾಡು ಅಂತಾನೆ. ಮತ್ತು ಅವಳಿಗೆ ಒಂದು ರೆಡ್ ಗೌನ್ ಗಿಫ್ಟ್ ಕೊಟ್ಟು, ಹೋಗಿ ಇದನ್ನು ಹಾಕೊಂಡು ಬಾ ಅಂತ ಹೇಳ್ತಾನೆ. ಆಗ ಸಾರಾ ಡ್ರೆಸ್ ಹಾಕೊಂಡು ಬಂದಾಗ, ನಿನಗೇನ್ ಬೇಕು ಕೇಳು ಅಂತಾನೆ. ಅದಕ್ಕೆ ಸಾರಾ, ನನಗೆ ಇಲ್ಲಿಂದ ರಿಲೀಸ್ ಮಾಡು ಅಂತಾಳೆ. ಅವನು ಅದನ್ನ ಬಿಟ್ಟು ಬೇರೆ ಏನಾದ್ರೂ ಕೇಳು ಅಂತಾನೆ. ಆಗ ಸಾರಾ, ಟಿವಿ ತಂದ್ಕೊಡು ಅಂತಾಳೆ. ಆದ್ರೆ ಡಾಮ್ ಹೇಳ್ತಾನೆ, ನಿನಗೆ ಏನ್ ಬೇಕು ಅದೆಲ್ಲ ಸಲೀಸಾಗಿ ಸಿಗಲ್ಲ, ನೀನು ಅದನ್ನು ಗಳಿಸ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವಳು, ಇಲ್ಲಿ ನನಗೆ ಟೈಮ್ ಗೊತ್ತಾಗಲ್ಲ, ಒಂದು ಗಡಿಯಾರ ತಂದ್ಕೊಡು ಅಂತ ಹೇಳ್ತಾಳೆ. ಹೀಗೆ ದಿನಗಳು ಕಳೆಯುತ್ತೆ. ದಿನ 38 ಬರುತ್ತೆ. ಸಾರಾ ಅವಳಿಗೆ ಸಿಕ್ಕ ಆಹಾರ ಡಬ್ಬಿಯಿಂದ ಒಂದು ಚೂಪಾದ ವಸ್ತುವನ್ನು ರೆಡಿ ಮಾಡಿ ಇಟ್ಕೊಂಡು ಅವನು ಬಂದಾಗ ಅಟ್ಯಾಕ್ ಮಾಡ್ತಾಳೆ. ಆದರೆ ಅವನು ಕೈ ಹಿಡಿದು ಅದನ್ನು ಕಸ್ಕೊಂಡು ಅವಳನ್ನು ಬಿಸಾಕಿ ತುಂಬ ಕೆಟ್ಟದಾಗಿ ಹೊಡಿತಾನೆ. ಮತ್ತೆ ಸ್ಟೋರಿ ಸೀದಾ 365ನೇ ದಿನಕ್ಕೆ ಬರುತ್ತೆ. ಸಾರಾ ಈಗ ತುಂಬ ಗರ್ಭಿಣಿಯಾಗಿರ್ತಾಳೆ. ಅವಳಿಗೆ ಸಡನ್ ಆಗಿ ನೋವು ಶುರು ಆಗತ್ತೆ. ಅವಳು ಒಂದು ಜಾಗದಲ್ಲಿ ಕೂತು ತುಂಬಾ ಕಿರಿಚಾಡ್ತಾಳೆ. ಆಗ ಅವಳಿಗೆ ಒಂದು ಬೇಬಿ ಹುಟ್ಟುತ್ತೆ. ಅವಳು ತುಂಬಾ ಖುಷಿ ಪಡ್ತಾಳೆ.
ಮತ್ತು ಅವಳಿಗೆ ಮೇರಿ ಎಂಬ ಹೆಸರು ಇಡ್ತಾಳೆ. ಅದಾದ ನಂತರ ಸೀನ್ 4ನೇ ವರ್ಷಕ್ಕೆ ಬರುತ್ತೆ. ಸಾರಾ ತಾಯಿ ಅವಳನ್ನು ನೆನಪು ಮಾಡಿಕೊಂಡು ತುಂಬಾ ಕಣ್ಣೀರು ಹಾಕ್ತಾ ಇರ್ತಾರೆ. ಇಲ್ಲಿ ಬೇಸ್ಮೆಂಟ್ ನಲ್ಲಿ ಸಾರಾ ಮತ್ತೆ ಪ್ರೆಗ್ನೆಂಟ್ ಇರ್ತಾಳೆ. ಈಗ ಮೇರಿಗೆ 4 ವರ್ಷ ತುಂಬಿರುತ್ತೆ. ಮತ್ತೆ ಕ್ರಿಸ್ಮಸ್ ಬರುತ್ತೆ. ಡಾಮ್ ಆ ದಿನ ಒಂದು ಟಿವಿ ತಂದು ಕೊಡ್ತಾನೆ. ಹಾಗೆ ಟೈಮ್ ಕಳೆಯುತ್ತೆ. ಈಗ 7ನೇ ವರ್ಷ ಬರುತ್ತೆ. ಮೇರಿಗೆ ತುಂಬಾ ಫೀವರ್ ಬಂದಿರುತ್ತೆ. ಡಾಮ್ ಮೆಡಿಸಿನ್ ತಂದು ಕೊಡ್ತಾನೆ. ಆಗ ಮೇರಿ ತಮ್ಮ ಸಿಟಿ ಕೂಡ ದೊಡ್ಡವನಾಗಿರ್ತಾನೆ. ಆ ರಾತ್ರಿ ಸಾರಾ ಮಕ್ಕಳಿಗೆ ಕತೆ ಹೇಳಿ ಮಲಗಿಸ್ತಾಳೆ. ಇಲ್ಲಿ 7 ವರ್ಷ ಕಳೆದ್ರೂ ಕೂಡ ಕ್ರಿಸ್ ಮತ್ತೆ ಮನೆ ಹತ್ರ ಬರ್ತಾನೆ. ಆಗ ಸಾರಾ ಅಕ್ಕ ಬಂದು ಮಾತಾಡ್ತಾಳೆ. ಕ್ರಿಸ್ ಸ್ಟೀವ್ ಬಗ್ಗೆ ಮಾತು ತೆಗಿತಾನೆ. ಆದ್ರೆ ಅವಳ ಅಕ್ಕ ಹೇಳ್ತಾಳೆ, ಸಾರಾಗೆ ಆ ಥರ ಸ್ಟೀವ್ ಎಂಬ ಹುಡುಗ ಯಾರೂ ಪರಿಚಯ ಇದ್ದಿಲ್ಲ. ಅವಳನ್ನು ನಾವು 7 ವರ್ಷಗಳಿಂದ ಹುಡುಕ್ತಾ ಇದ್ದೀವಿ, ಆದ್ರೆ ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಕ್ರಿಸ್ ಅವಳಿಗೆ ಸಮಾಧಾನ ಮಾಡಿ ಹೋಗ್ತಾನೆ. ನಂತರ ಸಾರಾ ಅಕ್ಕಗೆ ಡೌಟ್ ಬರುತ್ತೆ, ಡಾಮ್ನ ಏನಾದರೂ ಗೋಲ್ಮಾಲ್ ಮಾಡಿರ್ತಾನೆ ಅಂತ. ಸಾರಾ ತಾಯಿ ಮತ್ತು ಅಕ್ಕ ಡಾಮ್ಗೆ ಹಿಡಿದು ಯಾಕೆ ನೀನು ಅವನ ಹತ್ರ ಸುಳ್ಳು ಹೇಳ್ದೆ ಅಂತ ಫೈಟ್ ಮಾಡ್ತಾರೆ. ಅದೇ ದಿನ ರಾತ್ರಿ ಸಾರಾಗೆ ಡೆಲಿವರಿ ಪೇನ್ ಶುರುವಾಗುತ್ತೆ. ಸಾರಾ ಅಕ್ಕಗೆ ಡೌಟ್ ಬಂದು ಕೀ ತಗೊಂಡು ಬೇಸ್ಮೆಂಟ್ ಕೆಳಗಡೆ ಬಂದು ಸರ್ಚ್ ಮಾಡ್ತಾಳೆ. ಅಷ್ಟರಲ್ಲಿ ಅವನು ಬಂದು ಹೆದರಿಸಿ ಕೀ ಇಸ್ಕೊಂತಾನೆ. ಒಳಗಡೆ ಬೇಸ್ಮೆಂಟ್ ನಲ್ಲಿ ಸಾರಾ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ನಂತರ ಡಾಮ್ ಬರ್ತಾನೆ. ಬಂದು ಇದನ್ನು ಏನಂತ ಕರೆಯೋಣ ಅಂತಾನೆ. ಅದಕ್ಕೆ ಸಾರಾ ಥಾಮಸ್ ಅಂತ ಹೇಳ್ತಾಳೆ. ಮತ್ತು ಸಾರಾ ಹೇಳ್ತಾಳೆ, ಈ ಮಗುವನ್ನು ನಾನು ಇಲ್ಲಿ ಸಾಕೋಕ್ಕಾಗಲ್ಲ, ಇಲ್ಲಿ ಜಾಗ ಸಾಕಾಗಲ್ಲ, ನೀನ್ ಇದನ್ನು ಮನೆಯಲ್ಲಿ ತಗೊಂಡು ಹೋಗು ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅವನು ಒಪ್ಕೊಂತಾನೆ. ಮರುದಿನ ಬೆಳಗ್ಗೆ ಡಾಮ್ ಆ ಮಗುವನ್ನು ತನ್ನ ಮನೆ ಬಾಗಿಲು ಮುಂದೆ ಇಡ್ತಾನೆ. ಆಗ ಸಾರಾ ತಾಯಿ ಬಂದು ಆ ಮಗುವನ್ನು ಎತ್ಕೊಳ್ತಾಳೆ. ಅದರ ಜೊತೆಗೆ ಒಂದು ಲೆಟರ್ ಇರುತ್ತೆ. ಆ ಲೆಟರ್ ನಲ್ಲಿ, ಡಿಯರ್ ಮಾಮ್, ಇದು ನನ್ನ ಮಗು, ಇದನ್ನು ಜೋಪಾನವಾಗಿ ನೋಡ್ಕೋ, ನಾನ್ ಚೆನ್ನಾಗಿದ್ದೀನಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡ ಅಂತ ಬರೆದಿರುತ್ತೆ. ಮತ್ತು ಸಾರಾ ಮಗು ಕೆಳಗಡೆ ಒಂದು ಚೀಟಿ ಇಟ್ಟಿರ್ತಾಳೆ. ಆ ಚೀಟಿನಲ್ಲಿ ಸಾರಾ ಬೇಸ್ಮೆಂಟ್ ಕೆಳಗಡೆ ಇರುವ ಸುಳಿವು ಕೊಡ್ತಾಳೆ. ಆದ್ರೆ ಆ ಚೀಟಿ ಡಾಮ್ ಕೈಗೆ ಸಿಗುತ್ತೆ. ಅವನು ಕೆಳಗಡೆ ಬಂದು ಸಾರಾಗೆ ಒದ್ದು ಟಾರ್ಚರ್ ಮಾಡಿ ಬಲಾತ್ಕಾರ ಮಾಡ್ತಾನೆ. ಇದರಿಂದ ಅವಳು ಮತ್ತೆ ಪ್ರೆಗ್ನೆಂಟ್ ಆಗ್ತಾಳೆ. ಅದಾದ್ಮೇಲೆ ಸಾರಾ ತುಂಬಾ ಅಸಹಾಯಗಳಾಗಿ ಇನ್ನೇನು ಮುಗಿಯಿತು ಅಂತ ಅಂದ್ಕೊಂಡು ಅಲ್ಲೇ ಒಂದು ಪುಟ್ಟ ಪ್ರಪಂಚ ಮಾಡಿಕೊಂಡು ಆ ಮಕ್ಕಳ ಮುಖ ನೋಡುತ್ತಾ ಖುಷಿಯಾಗಿ ಇರ್ತಾಳೆ. ಹಾಗೆ ಟೈಮ್ ಪಾಸ್ ಆಗಿ 14 ವರ್ಷ ಕಳೆಯುತ್ತೆ. ಮೇರಿ ಡಾಮ್ ಹತ್ರ ಮೇಕಪ್ ಮಾಡ್ಕೊಂಡು ಬರ್ತಾಳೆ. ಅವನು ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಿ, ಯು ಆರ್ ಲುಕಿಂಗ್ ಬ್ಯೂಟಿಫುಲ್ ಅಂತ ಕೈ ಹಿಡಿತಾನೆ. ಆಗ ಸಾರಾ ಅವಳಿಂದ ದೂರ ಇರುವಂತ ಜೋರ್ ಮಾಡ್ತಾಳೆ. ಇಲ್ಲಿ ಸಾರಾ ಮತ್ತೆ ಪ್ರೆಗ್ನೆಂಟ್ ಇರುವುದನ್ನು ನೋಡ್ತೀವಿ. ಮತ್ತು ಅದೇ ರಾತ್ರಿ ಮಳೆ ಬರ್ತಾ ಇರುತ್ತೆ. ಆಗ ಟಾಪ್ ನಿಂದ ಹನಿ ನೀರು ಬೀಳ್ತಾ ಇರುತ್ತೆ. ಇವಳು ಎದ್ದು ಮಕ್ಕಳ ಸಹಾಯದಿಂದ ಸ್ಪೂನ್ ನಿಂದ ಅದನ್ನು ಕೊರಿತಾಳೆ. ಅಲ್ಲಿ ಅವಳ ಗಾರ್ಡನ್ನಿನ ಡ್ರೈನೇಜ್ ಕಾಣುತ್ತೆ. ಇವಳು ಟಾರ್ಚ್ ಹಿಡಿದು ಸಹಾಯಕ್ಕಾಗಿ ಲೈಟ್ ಬಿಡ್ತಾಳೆ. ಆ ಟೈಮಲ್ಲಿ ಮನೆ ಹತ್ರದಿಂದ ಒಬ್ಬ ಪಾಸ್ ಆಗ್ತಾ ಇರ್ತಾನೆ. ಅವನಿಗೆ ಲೈಟ್ ಬರ್ತಾ ಹೋಗ್ತಾ ಇರೋದು ಕಾಣಿಸುತ್ತೆ. ಅವನು ಮನೆ ಹತ್ರ ಬಂದು ಡಾಮ್ಗೆ ಇನ್ಫಾರ್ಮ್ ಮಾಡ್ತಾನೆ, ಯಾರು ನಿಮ್ಮ ಮನೆ ಹತ್ರ ಟಾರ್ಚ್ ಬಿಡ್ತಾ ಇದ್ದಾರೆ, ಮೇ ಬಿ ಅವರಿಗೆ ಸಹಾಯ ಬೇಕು ಅಂತ ಹೇಳ್ತಾನೆ. ಇವನು ಸೀಟ್ನಿಂದ ಬಂದು ಸಾರಾಗಿ ಕಾಲಿನಿಂದ ಜಾರಿಸಿ ಒದಿತಾನೆ. ಆಗ ಅವಳ ಹೊಟ್ಟೆಗೂ ಕೂಡ ಹೊಡೆತ ಬೀಳುತ್ತೆ. ಅವನ ಹೊಡೆತದಿಂದ ಅವಳಿಗೆ ತುಂಬಾನೇ ನೋವಾಗುತ್ತೆ. ಮೇಲ್ಗಡೆ ಸಾರಾ ಮಗ ಥಾಮಸ್ ಅವಳ ಅಜ್ಜಿ ಹತ್ರ, ಯಾಕೆ ನನ್ನ ತಾಯಿ ನನ್ನ ಬಿಟ್ಟು ಹೋದ್ಲು, ಅವಳು ಯಾಕೆ ಇನ್ನೂ ಆದ್ರೂ ಬಂದಿಲ್ಲ ಅಂತ ಅವಳ ಅಜ್ಜಿ ಹತ್ರ ಮಾತಾಡ್ತಾನೆ. ಆದ್ರೆ ಸಾರಾಗೆ ಅಚಾನಕ್ ಆಗಿ ತುಂಬಾನೇ ನೋವು ಶುರು ಆಗುತ್ತೆ. ಅವಳು ತುಂಬಾನೇ ಕಿರಿಚಾಡ್ತಾಳೆ. ಅವಳು ಪಡುವ ಕಷ್ಟ ಮತ್ತು ಕಿರಿಚಾಡೋದನ್ನು ಕೇಳಲಾಗದೆ ಮೇರಿ ಅಳ್ತಾ ಕಿವಿ ಮುಚ್ಕೊಳ್ತಾಳೆ. ಆಗ ಸಾರಾ ಇಮ್ಯಾಚೂರ್ ಬೇಬಿಗೆ ಜನ್ಮ ಕೊಡ್ತಾಳೆ. ಆದರೆ ಆ ಮಗು ಸತ್ತು ಹೋಗುತ್ತೆ. ಸಾರಾ ದುಃಖದಿಂದ ತುಂಬಾ ಕಷ್ಟ ಪಡ್ತಾಳೆ ಮತ್ತು ಅಳ್ತಾಳೆ. ನಂತರ ಡಾಮ್ ಬಂದು ಆ ಮಗುವನ್ನು ತನ್ನ ಮನೆಯ ಗಾರ್ಡನ್ ನಲ್ಲಿ ಹೂತಾಕ್ತಾನೆ. ನಂತರ ಟೈಮ್ ಪಾಸ್ ಆಗುತ್ತೆ. ಸೀದಾ ಈ ಸಿನಿಮಾದಲ್ಲಿ 18ನೇ ವರ್ಷ ತೋರಿಸ್ತಾರೆ. ಸಿಟಿ ಮತ್ತು ಮೇರಿ ಸಾರಾ ಜೊತೆಗೆ ಜಗಳ ಮಾಡ್ತಾರೆ. ನಿನ್ನಿಂದಾಗಿಯೇ ನಮಗೆ ಈ ಸ್ಥಿತಿ ಬಂದಿದೆ, ನೀನು ಯಾಕೆ ಅವನು ಹೆದರ್ತೀಯ ಅಂತ ಸೆಟ್ ಮಾಡ್ತಾರೆ. ಆಗ ಸಾರಾ ಕೂಡ ಸೆಟ್ ಮಾಡ್ಕೊಂಡು ಎಷ್ಟಂತ ನಾ ಸಾಯ್ಲಿ ಅಂತ ಟೇಬಲ್ ಚೇರ್ ಎಲ್ಲ ಎತ್ತೋಸಿತಾಳೆ ಮತ್ತು ಅಳುತ್ತಾ ಕ್ರಿಸ್ ಜೊತೆಗೆ ಕಳೆದ ಲಾಸ್ಟ್ ಮೂಮೆಂಟ್ ಅನ್ನು ನೆನಪು ಮಾಡ್ಕೊಳ್ತಾಳೆ. ಅದೇ ಮಕ್ಕಳು ಅವಳ ಹತ್ರ ಬಂದು ಮತ್ತೆ ಸಮಾಧಾನ ಮಾಡಿ ಸಾರಿ ಕೇಳ್ತಾರೆ. ಆಗ ಸಾರಾ ಹೇಳ್ತಾಳೆ, ಇವಾಗ ನೀವು ದೊಡ್ಡವರಾಗಿದ್ದೀರಾ, ನಾನಿಲ್ಲಿ ಹೇಗೆ ಬಂದೆ ಮತ್ತು ಡಾಮ್ ನನ್ನ ತಂದೆ ಅಂತ ಎಲ್ಲ ಸ್ಟೋರಿ ಎಲ್ಲ ಮಕ್ಕಳ ಹತ್ರ ಹೇಳ್ಕೊಳ್ತಾಳೆ. ಅದನ್ನು ಕೇಳಿ ಆ ಮಕ್ಕಳಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಅಷ್ಟರಲ್ಲಿ ಡಾಮ್ ಕೂಡ ಬರ್ತಾನೆ. ಆಗ ಸಿಟಿ ಅವನನ್ನು ನೋಡಿ ತುಂಬಾನೇ ಆಕ್ರೋಶ ತೋರಿಸ್ತಾನೆ. ಆದ್ರೆ ಸಾರಾ ಅವನನ್ನು ಹಿಡ್ಕೊಳ್ತಾಳೆ. ಅದಾದ್ಮೇಲೆ ಡಾಮ್ನ ಕೆಲಸ ಹೋಗುತ್ತೆ. ಅವನು ತುಂಬಾ ಟೆನ್ಷನ್ ಆಗ್ತಾನೆ. ಅವನು ಅಲ್ಲಿರುವ ಸೀಕ್ರೆಟ್ ವಿಂಡೋಗೆ ಒಂದು ಪೈಪ್ ಅನ್ನು ಇಟ್ಟು ಅದನ್ನು ಕಾರ್ ಸೈಲೆನ್ಸರ್ಗೆ ಕನೆಕ್ಟ್ ಮಾಡಿ ಹೊಗೆ ಬಿಟ್ಟು ಎಲ್ಲರನ್ನು ಸಾಯಿಸಲು ಪ್ರಯತ್ನ ಪಡ್ತಾನೆ. ಬೇಸ್ಮೆಂಟ್ ಒಳಗಡೆ ಹೊಗೆ ಹೋಗ್ತಾ ಇರುತ್ತೆ. ಆಗ ಸಡನ್ಲಿ ಥಾಮಸ್ ಬಂದು, ಏನಾದ್ರು ಡ್ಯಾಡ್, ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ, ಜಸ್ಟ್ ಕಾರ್ ಚೆಕ್ ಮಾಡ್ತಾ ಇದ್ದೆ ಅಂತ ಕಾರ್ ಇಂಜಿನ್ ಆಫ್ ಮಾಡ್ತಾನೆ. ಆದ್ರೆ ಬೇಸ್ಮೆಂಟ್ ನಲ್ಲಿ ಮೇರಿಗೆ ಹೊಗೆಯಿಂದ ಅಸ್ತಮಾ ಅಟ್ಯಾಕ್ ಆಗುತ್ತೆ. ಅವಳಿಗೆ ಉಸಿರಾಡಲು ತುಂಬಾ ತೊಂದರೆ ಆಗುತ್ತೆ. ಮೇರಿ ಕಂಡೀಷನ್ ಸೀರಿಯಸ್ ಆಗ್ತಾ ಹೋಗುತ್ತೆ. ಡಾಮ್ ಮನೆ ಹತ್ರ ಪಾರ್ಟಿ ಮುಗಿಸ್ಕೊಂಡು ಲೇಟ್ ಆಗಿ ಬೇಸ್ಮೆಂಟ್ ಗೆ ಬರ್ತಾನೆ. ಸಾರಾ ನಾವು ಇಮಿಡಿಯೇಟ್ಲಿ ಮೇರಿಗೆ ಹಾಸ್ಪಿಟಲ್ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾಳೆ. ಆದ್ರೆ ಡಾಮ್ ಬೇಡ, ಇಲ್ಲೇ ಟ್ರೀಟ್ಮೆಂಟ್ ಮಾಡೋಣ ಅಂತಾನೆ. ಅದಕ್ಕೆ ಸಾರಾ ಸಿಟ್ಟಾಗಿ ಇವಳಿಗೆ ಡಾಕ್ಟರ್ನ ಅವಶ್ಯಕತೆ ಇದೆ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂತಾಳೆ. ಮೇರಿಗೆ ಹಾಸ್ಪಿಟಲ್ಗೆ ತರಲಾಗುತ್ತೆ.
ಅವಳನ್ನು ಐಸಿಯುನಲ್ಲಿ ಇಡ್ತಾರೆ. ಅವಳು ಸಾಯ್ತಾ ಬಚಾವಾಗ್ತಾಳೆ ಮತ್ತು ಡಾಕ್ಟರ್ ಬರ್ತಾರೆ. ಬಂದು ಡಾಮ್ ಹತ್ರ, ಈಗ ಮೇರಿ ಕಂಡೀಷನ್ ಪರವಾಗಿಲ್ಲ, ಆದ್ರೆ ಅವಳು ಇಷ್ಟು ದೊಡ್ಡವಳಾಗಿದ್ದಾಳೆ, ನೀವು ಯಾಕೆ ಒಂದು ವ್ಯಾಕ್ಸಿನ್ ಕೂಡ ಹಾಕ್ಸಿಲ್ಲ ಅಂತ ಕೇಳ್ತಾಳೆ. ಅವಳು ಹಳೆಯ ಯಾವುದೇ ಮೆಡಿಕಲ್ ದಾಖಲೆ ಇಲ್ಲ. ಆ ಮಾತಿಗೆ ಅವನು, ನಾವು ಹೋಮ್ ರೆಮಿಡೀಸ್ನ ಕೊಡ್ತಾ ಇದ್ವಿ ಅಂತಾನೆ. ಸಾರಾ ಹೇಗಾದ್ರೂ ಮಾಡಿ ಬಚಾವ್ ಆಗ್ಬೇಕಂತ ಪ್ಲಾನ್ ಮಾಡ್ತಾಳೆ. ಅಲ್ಲಿದ್ದ ಡಾಕ್ಯುಮೆಂಟ್ ಮೇಲೆ ಅವಳು ನೀರು ಚೆಲ್ತಾಳೆ. ಅವನು ಆ ಪೇಪರ್ ತಗೊಂಡು ಇಲ್ಲೇ ಇರು ಅಂತ ಹೇಳಿ ಹೋಗ್ತಾನೆ. ಅವನು ಸ್ವಲ್ಪ ದೂರ ಹೋದಾಗ ಸಾರಾ ಎದ್ದು ಆ ಡಾಕ್ಟರ್ ನೋಡಲು ಹೋಗ್ತಾಳೆ. ಆದ್ರೆ ಡಾಮ್ ಬಂದು ಅವಳು ಹೋಗೋದನ್ನು ನೋಡ್ಬಿಡ್ತಾನೆ. ಅವನು ಕೂಡ ಸಾರಾ ಅಂತ ಹಿಂದೆನೆ ಹೋಗ್ತಾನೆ. ಆಗ ಡಾಕ್ಟರ್ ತಿರುಗಿ ನೋಡ್ತಾರೆ. ಸಾರಾ, ಐ ನೀಡ್ ಹೆಲ್ಪ್ ಅಂತ ಡಾಕ್ಟರ್ಗೆ ಅಪ್ಕೊಳ್ತಾಳೆ. ಅಲ್ಲೇ ಇದ್ದ ಪೊಲೀಸ್ ಆಫೀಸರ್ ಡಾಮ್ಗೆ ಅರೆಸ್ಟ್ ಮಾಡ್ತಾರೆ. ಮೇರಿಗೆ ಎಚ್ಚರವಾದಾಗ ಅವಳು ಭಯ ಪಡ್ತಾ ಡ್ಯಾಡ್ ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಸಾರಾ, ಹೇ ಹೆದರ್ಬೇಡ, ನಾವು ಈಗ ಸೇಫ್ ಆಗಿದ್ದೀವಿ, ಡಾಮ್ ಈಗ ಲೈಫ್ ಟೈಮ್ ಜೈಲ್ನಲ್ಲಿ ಇರ್ತಾನೆ ಸಾರಾ ಹೇಳ್ತಾಳೆ. ನಂತರ ಬೇಸ್ಮೆಂಟ್ ನಲ್ಲಿದ್ದ ಸಿಟಿಯನ್ನು ಕೂಡ ಕಾಪಾಡ್ತಾರೆ. ಕಡೆ ಭಾಗದಲ್ಲಿ ಮಕ್ಕಳು ಖುಷಿಯಿಂದ ಆಟ ಆಡ್ತಾ ಇರ್ತಾರೆ. ಆಗ ಫಿಲ್ಮ್ನ ಹೀರೋ ಕ್ರಿಸ್ ಮತ್ತೆ ಬರ್ತಾನೆ. ಅವನು ಸಾರಾಗೆ ಮಾತಾಡಿ, ನಾನು ತಪ್ಪು ಮಾಡಿದೆ, ನಿನ್ನ ಹುಡುಕ್ಬೇಕಾಗಿತ್ತು ಅಂತ ಕಣ್ಣೀರ್ ಹಾಕ್ತಾನೆ. ಮತ್ತು ಅವಳಿಗಾಗಿ 20 ವರ್ಷಗಳ ಹಿಂದೆ ಕೊಡಲು ಇಟ್ಟಿದ್ದ ಗಿಫ್ಟ್ ಅನ್ನು ಅವಳಿಗೆ ಕೊಡ್ತಾನೆ. ಸಾರಾ ತನ್ನ ಡ್ರೀಮ್ಸ್ ಅನ್ನು ಜೀವಿಸಲು ಕ್ರಿಸ್ ಜೊತೆಗೆ ಹೋಗ್ತಾಳೆ. ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ನಿಮಗೆ ಈ ಸಿನಿಮಾ ಬಗ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಧನ್ಯವಾದಗಳು.